Hi. Hi all, welcome back to Aditi Krishna YouTube channel. ಇವತ್ತಿನ ಒಂದು ವಿಡಿಯೋದಲ್ಲಿ ಅದಿತಿ ಫಿಂಗರ್ ಪೇಂಟಿಂಗ್ನ ಮಾಡ್ತಿದ್ದಾರೆ. ಫಿಂಗರ್ ಪೇಂಟ್ನ ಮಕ್ಕಳು ಯಾವ ವಯಸ್ಸಿನಿಂದ ಶುರು ಮಾಡಬಹುದು, ಮಾಡೋದಕ್ಕೆ ಯಾವಾಗಿಂದ ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ, ಆ್ಯಂಡ್ ಈ ಒಂದು ಫಿಂಗರ್ ಪೇಂಟಿಂಗ್ನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನೋಡೋದಕ್ಕಿಂತ ಮುಂಚೆ ಮೆಟೀರಿಯಲ್ಸ್ ನಾನು ಒಂದು ಬುಕ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಕಂಟೈನರ್ಸ್ ಪೇಂಟ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಒಂದು ಪೇಂಟ್ ಆ್ಯಂಡ್ ಒಂದು ಬ್ರಷ್. ಇಷ್ಟಿದ್ರೆ ಸಾಕು, ಆ್ಯಂಡ್ ಸ್ವಲ್ಪ ನೀರು. ನಾನು ತೊಗೊಂಡಿದ್ದಂತಹ ಪೇಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಅಂತ. ಸ್ವಲ್ಪ ಗಟ್ಟಿಯಾಗಿತ್ತು. ಪೇಂಟ್ ಒಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋದಕ್ಕೆ ನಾನು ನೀರನ್ನ ಯೂಸ್ ಮಾಡಿದ್ದೀನಿ. ನೀವು ನೀರನ್ನ ಯೂಸ್ ಮಾಡ್ಕೊಳ್ಳೇಬೇಕು ಅನ್ನುವಂಥ ಒಂದು ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಪೇಂಟ್ ತೆಳು ಇದ್ದರೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಈ ಫಿಂಗರ್ ಪೇಂಟ್ನ ಮಕ್ಕಳಿಗೆ ನಾವು ಮಾಡಿಸೋದ್ರಿಂದ, ಒಂದು ಆ್ಯಕ್ಟಿವಿಟಿಯಾಗಿ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವೇನು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಅಥವಾ ಫಸ್ಟ್ ಟೈಮ್ ನೀವು ಈ ಚಾನೆಲಲ್ಲಿ ವೀಡಿಯೋನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮಕ್ಕಳ ಡೈಲಿ ಆ್ಯಕ್ಟಿವಿಟೀಸು, ಮಕ್ಕಳಿಗೆ ಯಾವ್ಯಾವ ರೀತಿ ಡೈಲಿ ಎಲ್ಲ ಆ್ಯಕ್ಟಿವಿಟಿ ಮಾಡಿಸ್ಬೋದು, ಮತ್ತು ಅವರ ಮೈಲ್ ಸ್ಟೋನ್ಸ್ನ ರೀಚ್ ಮಾಡೋದಕ್ಕೆ ಏನೆಲ್ಲ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕು, ಲ್ಯಾಂಗ್ವೇಜ್ ಇರ್ಬೋದು, ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು, ಫೈನ್ ಮೋಟರ್, ಗ್ರಾಸ್ ಮೋಟರ್ ಮತ್ತು ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಈ ಚಾನೆಲಲ್ಲಿ ಅಂತಂದರೆ ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಪೇಂಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನಾನು ತೊಗೊಂಡಿದ್ದಂತಹ ಕಲರ್ ಬ್ಲೂ ಆ್ಯಂಡ್ ರೆಡ್. ಮೊದಲನೇ ಬಾರಿ ನೀವು ಮಕ್ಕಳಿಗೆ ಪೇಂಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತಂದರೆ ರೆಡ್ ಕಲರ್ನ ಇಂಟ್ರೊಡ್ಯೂಸ್ ಮಾಡೋದು ತುಂಬ ಒಳ್ಳೆಯದು. ರೆಡ್ ಕಲರ್ ಆದಮೇಲೆ ನೀವು ಬ್ಲೂ ಕಲರ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಪೇಂಟ್ ರೆಡಿ ಆಯಿತು. ಇನ್ನೇನು ಆ್ಯಕ್ಟಿವಿಟಿ ಶುರು ಮಾಡುವಂತಹ ಸಮಯ. ಅದಿತಿಗೆ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ, ಆ್ಯಂಡ್ ಅದಿತಿಗೆ ಗೊತ್ತಿದೆ ಈ ಪೇಂಟಿಂಗ್ ಆ್ಯಕ್ಟಿವಿಟಿ. ಸಾಕಷ್ಟು ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಅದಿತಿ ಜೊತೆ ನಾನು ಮಾಡ್ತಾ ಇರ್ತೀನಿ. ಈ ರಿಲೇಟೆಡ್ ವೀಡಿಯೋಸ್ ಮಾಡಿಲ್ಲ, ಆ್ಯಂಡ್ ಇದನ್ನು ನಾನು ಸ್ಟೋರೀಸ್ಗೆ ಅಪ್ಲೋಡ್ ಮಾಡಿದಾಗ ತುಂಬ ಜನ ನನ್ನನ್ನು ಕೇಳ್ತಾರೆ, ಅಕ್ಕ ಯಾಕೆ ಈ ಆ್ಯಕ್ಟಿವಿಟಿನ ಮಾಡಬೇಕು ಅಂತ. ಅದಕ್ಕೋಸ್ಕರ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಮಗುಗೆ ಹೇಳೋದು, ಮಗುವಿನ ಯಾವ ಡಾಮಿನೆಂಟ್ ಕೈ, ಕೆಲವು ಮಕ್ಕಳುಗಳು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ, ಕೆಲವು ಮಕ್ಕಳುಗಳು ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ. ಅವರ ಯಾವ ಡಾಮಿನೆಂಟ್ ಕೈ ಇರುತ್ತೋ ಅದರಲ್ಲಿ ಅವರು ಡಿಪ್ ಮಾಡಿಕೊಂಡು ಪೇಂಟ್ ಬ್ರಷಲ್ಲಿ ನಾವು ಯಾವ ರೀತಿ ಸ್ಟ್ರೋಕ್ಸ್ನ ಹೇಳ್ಕೊಳ್ತೀವೋ ಅದೇ ರೀತಿ ಮಕ್ಕಳಿಗೆ ಹೇಳ್ಕೊಡೋದು. ಇನಿಷಿಯಲಿ ಮಾಡಬೇಕಾದ್ರೆ ನೀವು ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಮಾಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಇದರಿಂದ ಸೋಷಿಯಲ್ ಸ್ಕಿಲ್ಸ್ ಅಂತಂದರೆ ಶೇರಿಂಗ್ ಮಾಡ್ಕೊಳ್ಳೋದು, ಮಾತಾಡೋದು ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಇದು ಇನ್ಸ್ಟ್ರಕ್ಷನ್ಸ್ ನಾವು ಮಕ್ಕಳಿಗೆ ಇನಿಷಿಯಲಿ ಕೊಡಬೇಕಾಗತ್ತೆ. ಈ ಪೇಂಟಿಂಗ್ ಆ್ಯಕ್ಟಿವಿಟಿನ ಮಕ್ಕಳಿಗೆ ನಾವು 2 ವರ್ಷದಿಂದ ಮಾಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಆವಾಗ ತುಂಬ ಒಂದು ನಾಲೆಡ್ಜ್ ಬಂದಿರುತ್ತೆ ಸರೌಂಡಿಂಗ್ ಬಗ್ಗೆ. ಪೇಂಟ್ನ ಮಕ್ಕಳಿಗೆ ಕೊಡೋದ್ರಿಂದ ಸೆನ್ಸರಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಟಚ್ ಮಾಡ್ತಾರೆ, ಡಿಫ್ರೆಂಟ್ ಟೆಕ್ಸ್ಚರ್ ಇರುತ್ತೆ, ಆ್ಯಂಡ್ ಏನೋ ಒಂದು ಬಣ್ಣ ಕಾಣಿಸುತ್ತೆ ಮಕ್ಕಳಿಗೆ. ಯಾವ ಬಣ್ಣ ಕೊಟ್ಟಿರ್ತೀವೋ ಆ ಬಣ್ಣ ಕಾಣುತ್ತೆ. ಆ ಬಣ್ಣನ ರೆಕಗ್ನೈಸ್ ಮಾಡೋದಕ್ಕೆ ಕಲಿತಾರೆ. ಈಗ ಅದಿತಿಗೆ ಎಲ್ಲ ಕಲರ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಾನು ಡಿಫ್ರೆಂಟ್ ಟೈಮ್ಸಲ್ಲಿ ನಾನು ಈ ಥರ ಪೇಂಟಿಂಗ್ ಆ್ಯಕ್ಟಿವಿಟಿ ಮಾಡಿದಾಗ ಡಿಫ್ರೆಂಟ್ ಕಲರ್ಸ್ನ ತೊಗೊಳ್ತೀನಿ. ರೆಡ್ ಆ್ಯಂಡ್ ಬ್ಲೂ ತೊಗೊಂಡಿದ್ದೀನಿ, ಆ್ಯಂಡ್ ನಾನು ಹೇಳ್ತಾ ಇದ್ದೆ, ಮಾಡ್ತಿದ್ದೆ ಅದಿತಿಗೆ ಇನ್ಸ್ಟ್ರಕ್ಷನ್ಸ್ನ. ಬ್ಲೂ ಕಲರ್ ತೊಗೊಳ್ಳಿ ಅಂತಂದರೆ ಅದಿತಿ ಬ್ಲೂ ತೊಗೊಳ್ತಿದ್ರು, ರೆಡ್ ಕಲರ್ ತೊಗೊಳ್ಳಿ ಅಂತಂದರೆ ರೆಡ್ ಕಲರ್ನ ತೊಗೊಳ್ತಿದ್ರು. ಇನಿಷಿಯಲಿ ನೀವು ಕೊಟ್ಟಾಗ ಮಕ್ಕಳಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಟ್ಬಿಡಿ, ಅವ್ರು ಯಾವ ಬಣ್ಣನಾರ ತೊಗೊಳ್ಳಿ. ಆದರೆ ಇದು ಇನ್ಸ್ಟ್ರಕ್ಷನಲ್ ಬೇಸ್ಡ್ ಆ್ಯಕ್ಟಿವಿಟಿ ಅಂತ ನಾನು ಪ್ಲ್ಯಾನ್ ಮಾಡಿದಾಗ ಈ ರೀತಿ ನಾನು ಮಾಡಿಸ್ದೆ. ಫಿಂಗರ್ ಪೇಂಟಿಂಗ್ನ ಮಕ್ಕಳು ಮಾಡೋದ್ರಿಂದ ಸೆನ್ಸರಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಕಲರ್ ರೆಕಗ್ನಿಷನ್ ಮಾಡೋದಕ್ಕೆ ಚೆನ್ನಾಗಿ ಕಲಿತಾರೆ, ಆ್ಯಂಡ್ ಇದರಿಂದ ಮಕ್ಕಳ ಗಮನ, ಏಕಾಗ್ರತೆ ಅಂತ ಏನು ಹೇಳ್ತೀವಿ ಅದು ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಈ ರೀತಿ ನಾವು ಮಕ್ಕಳ ಜೊತೆ ಆಟ ಆಡುವಾಗ ಮಕ್ಕಳು ತಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮ ಎದುರುಗಡೆ ಕೂತ್ಕೊಂಡಿರುವಂತಹ ಪಾರ್ಟ್ನರ್ಸ್ ಜೊತೆ, ಅಥವಾ ಅಮ್ಮ ಇರ್ಬೋದು, ಅಥವಾ ಮಗುವಿನ ಸಿಬ್ಲಿಂಗ್ ಇರ್ಬೋದು, ಅವ್ರ ಜೊತೆ ಮಗು ಮಾತಾಡ್ತಾ ತಮ್ಮ ಕ್ರಿಯೇಟಿವಿಟಿನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಕಲಿತಾರೆ. ಮತ್ತು ನಿಮ್ಮ ಒಂದು ಡಿಫ್ರೆಂಟ್ ಪೇಪರ್ ಇದ್ದರೆ, ನೀವೇ ಒಂದು ಡಿಫ್ರೆಂಟ್ ಪೇಪರಲ್ಲಿ ಮಾಡ್ತಾ ಇದ್ದಾಗ ಮಗು ನಿಮ್ಮನ್ನು ನೋಡಿ ಕಾಪಿ ಮಾಡುವಂತಹ ಚಾನ್ಸಸ್ಸು, ಇಮಿಟೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳ ಒಂದು ವಿಜುವಲ್ ಡೆವಲಪ್ಮೆಂಟ್, ಕಲರ್ಸಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಮತ್ತು ಸ್ಪೇಷಲ್ ಅವೇರ್ನೆಸ್ ಸಹ ಬರುತ್ತೆ. ಇನಿಷಿಯಲಿ ಮಕ್ಕಳು ಬೇರೆ, ಈಗ ಖಾಲಿ ಇರುವಂತಹ ಜಾಗನ ಮಕ್ಕಳು ಮಾಡೋದಿಲ್ಲ, ಎಲ್ಲಿ ಪೇಂಟ್ ಆಗಿರುತ್ತೋ ಅದ್ರ ಮೇಲೆ ಪೇಂಟ್ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಹೋಗ್ತಾ ಓಕೆ ಇಲ್ಲಿ ಖಾಲಿ ಇದೆ, ನಾನು ಇಲ್ಲೂ ಮಾಡಬೇಕು ಅನ್ನುವಂತಹ ಸ್ಪೇಷಲ್ ಅವೇರ್ನೆಸ್ ಅನ್ನೋದನ್ನು ಮಕ್ಕಳು ಹೋಗ್ತಾ ಈ ಆ್ಯಕ್ಟಿವಿಟೀಸ್
ಆ್ಯಕ್ಟಿವಿಟೀಸಿಂದ ಕಲಿತಾರೆ. ಮಕ್ಕಳಿಗೆ ಇದನ್ನು ನಾವು ಮಕ್ಕಳಿಗೆ ಸ್ಲೇಟು ಬಳಪ ಅಥವಾ ಪೆನ್ಸಿಲ್ಲು ಇನಿಷಿಯಲಿ ಎಲ್ಲ ಪೇರೆಂಟ್ಗಳು ಮಕ್ಕಳಿಗೆ ಬುಕ್ಕು ಪೆನ್ಸಿಲ್ನ ಈಗ ಕೊಟ್ಬಿಡ್ತಾರೆ. ಯಾಕಂತಂದರೆ ಅಪ್ಪ ಅಮ್ಮಂದಿರಿಗೆ ಮಗು 2 ವರ್ಷ 2.5 ವರ್ಷ ಆಗಿದ ತಕ್ಷಣ ಕುತ್ಕೊಂಡು ABCD ಬರಿಬೇಕು ಅಲ್ವಾ. ಸಾಕಷ್ಟು ಅಮ್ಮಂದಿರಿಗೆ ಅಪ್ಪಂದಿರಿಗೆ ಅದೇ, ಅಯ್ಯೋ ಒಂದು ಸಲನೂ ಒಂದು ದಿನವೂ ಕುತ್ಕೊಂಡು ABCD ಬರೋದಿಲ್ಲ, ಬಾ ಕುತ್ಕೊಂಡು ಬರೀ ಬಾ ಅಂತ ಪೆನ್ಸಿಲ್ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ಪೆನ್ಸಿಲ್ ಕೊಡೋದಕ್ಕಿಂತ ಮುಂಚೆ ಈ ರೀತಿಯಾದ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ನ ನಾವು ಮಕ್ಕಳಿಗೆ ಮಾಡಿಸೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮುಂದಕ್ಕೆ ಪೆನ್ಸಿಲ್ ಹಿಡಿಯೋದು ಇದ್ದೇ ಇರುತ್ತೆ. 5-6 ವರ್ಷ ಆದಮೇಲೆ ಮಕ್ಕಳು ಪೆನ್ಸಿಲ್ ಕಂಪಲ್ಸರಿಯಾಗಿ ಹಿಡಿಲೇಬೇಕು, ಅವ್ರು ಬರೀಲೇಬೇಕು. ಈಗ ಮಕ್ಕಳಿಗೆ ಈ ರೀತಿಯಾದ ಆ್ಯಕ್ಟಿವಿಟೀಸ್ ಸಖತ್ತು ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಈ ರೀತಿ ಫಿಂಗರ್ ಪೇಂಟಿಂಗ್ ಇರ್ಬೋದು ಅಥವಾ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಿಸ್ದೆ ನಾವು ಡೈರೆಕ್ಟಾಗಿ ಮಕ್ಕಳಿಗೆ ಪೆನ್ಸಿಲ್ನ ಕೊಟ್ಬಿಟ್ರೆ ಮಕ್ಕಳ ಒಂದು ಪುಟ್ಟ ಕೈಗಳಿದೆಯಲ್ಲ, ಅವರ ಪುಟ್ಟ ಫಿಂಗರ್ ಮಸಲ್ಸ್ ಏನಿದೆ ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋದಿಲ್ಲ ಆ್ಯಂಡ್ ಅವ್ರಿಗೆ ಸ್ಟ್ರೆಂತ್ ಸಹ ಇರೋದಿಲ್ಲ. ಮುಂದಕ್ಕೆ ಮಕ್ಕಳಿಗೆ ಬರೆಯೋದಕ್ಕೆ ಸಖತ್ತು ಕಷ್ಟ ಆಗ್ತಾ ಇರುತ್ತೆ ಮತ್ತು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದೆ ಇರೋದಕ್ಕೂ ಕಾರಣ ಇದೇ ಆಗಿರುತ್ತೆ. ಈ ರೀತಿ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ, ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ ಇದನ್ನು. ಅಂತಂದರೆ ಬರೆಯೋದಕ್ಕಿಂತ ಮುಂಚೆ, ಮಕ್ಕಳು ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಈ ರೀತಿಯಾದ ಆ್ಯಕ್ಟಿವಿಟೀಸ್ ನಾವು ಮಕ್ಕಳ ಒಂದು ಪುಟ್ಟ ಬೆರಳುಗಳಿಗೆ ಸ್ಟ್ರೆಂತ್ ಕೊಡೋದಕ್ಕೆ ಮತ್ತು ಕೈಗೆ ಸ್ಟ್ರೆಂತ್ ಕೊಡೋದಕ್ಕೆ ಈ ಆ್ಯಕ್ಟಿವಿಟೀಸ್ನ ಮಾಡಿಸಲೇಬೇಕಾಗತ್ತೆ. ಆ್ಯಂಡ್ ಈ ಆ್ಯಕ್ಟಿವಿಟಿ ಮೆಸ್ಸಿ ಪ್ಲೇ ಆಗಿರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಸಹ ತುಂಬ ಚೆನ್ನಾಗಾಗತ್ತೆ. ಮಕ್ಕಳು ಯಾವಾಗ ತಮ್ಮನ್ನು ಸೆನ್ಸರಿ ಪ್ಲೇ, ಮೆಸ್ಸಿ ಪ್ಲೇಯಲ್ಲಿ ಅಂತಂದರೆ ತುಂಬ ಮೆಸ್ಸಿ ಮಾಡಿಕೊಂಡು ಕೈಯೆಲ್ಲ ಮೆಸ್ಸಿ ಮಾಡಿಕೊಂಡು ಆಟ ಆಡ್ತಾರೋ ಆವಾಗ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾದಾಗ ಮಕ್ಕಳ ಆ್ಯಕ್ಟಿವಿಟೀಸ್ ಎಲ್ಲನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಇದಾಗಿತ್ತು ಒಂದು ಸಿಂಪಲ್ ಫಿಂಗರ್ ಪೇಂಟಿಂಗ್ ಆ್ಯಕ್ಟಿವಿಟೀಸ್ನ ಒಂದು ಲಾಭಗಳು ಏನೇನು, ಯಾವಾಗ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಆ್ಯಂಡ್ ಹೇಗೆ ಮಾಡಿಸ್ಬೇಕು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಇನ್ನೊಂದು ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಜೊತೆ ನಾನು ಸಿಗ್ತೀನಿ.